ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನುವಂತೆ ಕರ್ನಾಟಕದ ಶಾಸಕರಿಗೆ ಗುಡ್ ನ್ಯೂಸ್. ಇದು 50% ಹೆಚ್ಚಳ ಆಗ್ತಾ ಇದೆ ಸಂಬಳ. ಆಶಾ ಕಾರ್ಯಕರ್ತೆಯರಿಗಿಲ್ಲ ದುಡ್ಡು, ಗುತ್ತಿಗೆ ಪಡ್ಕೊಂಡಿರುವಂತ ನೌಕರರಿಗಿಲ್ಲ. ಅಲ್ಲಿ KPSL ಒದಾಡ್ತಿದ್ದಾರೆ, ಅವ್ರದ್ದೊಂದು ಕನ್ನಡ ನೆಟ್ಟಿಗೆ ಮಾಡೋಕಂತ ಯೋಗ್ಯತೆ ಇಲ್ಲ. ಇಲ್ಲಿ ಕೆಲಸ ಮಾಡದೇ ಇರುವಂತ ಇಂಥ ಶಾಸಕರಿಗೆ 50% ಹೆಚ್ಚಳ. ಇದು ಕರ್ನಾಟಕದ ಶಾಸಕರಿಗೆ ಗುಡ್ ನ್ಯೂಸ್. ಶಾಸಕರ ಸಂಬಳ ಹೆಚ್ಚಳಕ್ಕೆ ಈಗ ನಿರ್ಣಯ. ಇದು ಕರ್ನಾಟಕ ಶಾಸಕರಿಗೆ ಗುಡ್ ನ್ಯೂಸ್. ಶಾಸಕರ ಸಂಬಳ ಹೆಚ್ಚಳಕ್ಕೆ ನಿರ್ಣಯ. 50% ಸಂಬಳ ಹೆಚ್ಚಳಕ್ಕೆ ನಿರ್ಣಯ. ಕಲಾಪ ಸಲಹಾ ಸಮಿತಿಯಲ್ಲಿ ಈ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಫ್ರೀ ದುಡ್ಡು, ಫ್ರೀ ಪೆಟ್ರೋಲ್, ಫ್ರೀ ಡೀಸೆಲ್, ಒಳ್ಳೆ ಐಷಾರಾಮಿ ಕಾರು, ಐಷಾರಾಮಿ ಬಂಗ್ಲೆ, ಇಷ್ಟೆಲ್ಲ ಇದ್ದು ಕೆಲವೊಂದಿಷ್ಟು ರಾಜಕಾರಣಿಗಳು ಅವರವ್ರ ಪ್ರದೇಶದಲ್ಲೇ ಅವರವ್ರ ಕ್ಷೇತ್ರದಲ್ಲೇ ಏನ್ ವರ್ಕ್ ಮಾಡ್ತಾರೋ ಅವರಿಗೆ ಗೊತ್ತಿಲ್ಲ. ಆದ್ರೆ ಈಗ ಸಂಬಳ ಮಾತ್ರ ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಹೇಳುವರಿಲ್ವಾ ಎನ್ನುವಂತ ಪ್ರಶ್ನೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಕೆಲವೊಂದಿಷ್ಟು ಶಾಸಕರಿಗೆ ತಮ್ಮ ಕ್ಷೇತ್ರ ಯಾವುದಂತಾನೆ ಗೊತ್ತಿಲ್ಲ. ಅಲ್ಲಿ ಕುಂದುಕೊರತೆಯನ್ನ ನೆನಪಾಗ್ತಾನೆ ಇಲ್ಲ. ಜನ ಹೇಳಿದ್ರು ಕೂಡ ಅವರು ಗೋಜಿಗೂ ತಗೊಳ್ಳಲ್ಲ. ಆದ್ರೆ ಸಂಬಳ ಮಾತ್ರ 50% ಹೆಚ್ಚಳ. ಯಾರನ್ನ ಕೇಳಿ ಮಾಡ್ತಾರೆ? ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡು ಹೀಗೆಲ್ಲ ಉಪಯೋಗ ಆಗತ್ತಾ ಅಂತ? ಖಂಡಿತ ನಿಕೇಶ್, ಈ ತರದ ಒಂದಷ್ಟು ಪ್ರಶ್ನೆಗಳು ಸದ್ಯ ಉದ್ಭವಿಸ್ತವೆ. ಯಾಕಂದ್ರೆ ಶಾಸಕರು ಸಂಬಳವನ್ನ ಹೆಚ್ಚು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಒಂದಷ್ಟು ಚರ್ಚೆಯಾರ್ಹವಾದಂತ ವಿಷಯನ. ಯಾಕಂದ್ರೆ ಇಡೀ ದೇಶದಲ್ಲಿ ಹೆಚ್ಚಿನ ಸಂಬಳವನ್ನ ಪಡಿತಕ್ಕಂತ ಶಾಸಕರು ಇರತಕ್ಕಂಥದ್ದು ಕರ್ನಾಟಕದಲ್ಲಿ. ಅದ್ರ ಜೊತೆಗೆ ಈಗಾಗಲೇ ಅವ್ರಿಗೆ ಸಂಬಳ ಕೂಡ ಹೆಚ್ಚಾಗಿದೆ. ಇದರ ನಡುವೆ ಮತ್ತೆ 50% ಸಂಬಳವನ್ನ ಹೆಚ್ಚು ಮಾಡ್ಕೊಳಕ್ ಹೊರಟಿದ್ದಾರೆ ಅನ್ನೋದು ಬಹಳ ಚರ್ಚೆ ಆಗ್ತಕ್ಕಂತ ವಿಷಯ. ಯಾಕಂದ್ರೆ ಈಗಾಗಲೇ ಸರ್ಕಾರದ ಮುಂದೆ ಈ ತರದ ಒಂದು ಪ್ರಪೋಸಲ್ ಅನ್ನ ಈಗ ಶಾಸಕರು ಇಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಅನುಮೋದಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಕೆಲಸಗಳು ಅಂದಾಗ ಅವರ ಸಹಜವಾಗಿ ಅನುಮೋದಿಸ್ತಾರೆ, ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಅನುಮೋದಿಸ್ತಾರೆ. ಆದ್ರೆ ಇಲ್ಲಿ ಬರ್ತಕ್ಕಂಥದ್ದು ಮತ್ತಷ್ಟು ಆರ್ಥಿಕ ಹೊರೆ ಆಗತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಈಗಾಗಲೇ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನದ ಕೊರತೆಯಿಂದಾಗಿ ಮತ್ತು ಆರ್ಥಿಕ ಹೊರೆಯಿಂದಾಗಿ ನರಳುತ್ತಾ ಇದೆ, ಗ್ಯಾರಂಟಿಗಳಿಂದ ನರಳುತ್ತಾ ಇದೆ. ಇದ್ರ ಹೊರತಾಗಿಯೂ ಕೂಡ ಇಷ್ಟೊಂದು ದೊಡ್ಡ 50% ಅಂದ್ರೆ ಸಣ್ಣ ಪ್ರಮಾಣದ ಏರಿಕೆ ಅಲ್ಲ, ಇದು ದೊಡ್ಡ ಪ್ರಮಾಣದ ಏರಿಕೆ. ಇದನ್ನ ಪ್ರಪೋಸಲ್ ಈಗ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಕ್ಕೆ. ಇದನ್ನ ಯಾವ ರೀತಿಯಾಗಿ ಸರ್ಕಾರ ಜಾರಿ ಮಾಡುತ್ತೆ ಅನ್ನುವಂಥದ್ದು, ಪರ್ಸೆಂಟೇಜ್ ಏನಾದ್ರು ಕಡಿಮೆ ಮಾಡುತ್ತಾ ಅಥವಾ ಈ 50% ಬಂಧಿತ ಬೇಡಿಕೆಯನ್ನ ಈಡೇರಿಸುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಹೀಗಾಗಿ ಇದು ಸಾರ್ವಜನಿಕ ವಲಯದಲ್ಲಿ ಮುಂದಿನ ದಿನಗಳಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗತಕ್ಕಂಥ ಸಾಧ್ಯತೆಗಳು ಈಗ ದಟ್ಟಾಗ್ತವೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಈಗಾಗಲೇ ಗಮನಿಸ್ತಾ ಇದ್ವಿ, ಗ್ಯಾರಂಟಿಯಿಂದ ದಿವಾಳಿ ಆಗಿದೆ ಅಂತಾರೆ. ಅವ್ರು ಯಾರು ಆಶಾ ಕಾರ್ಯಕರ್ತರು ನಮ್ಮ ಸಂಬಳ ಏರ್ಸಿಲ್ಲ ಅಂತ ಕೇಳ್ತಾರೆ. ಇವರು ಎಲ್ಲ ಒಂದ್ ಕಡೆ ಒಂದು ಲಾಜಿಕ್ ಇಲ್ಲಿ ಅರ್ಥ ಆಗ್ತಾ ಇದೆ. ಅಂದ್ರೆ ಅವರವರ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ, ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ ಕ್ಷೇತ್ರವನ್ನ ಇಂಪ್ರೂವ್ಮೆಂಟ್ ಮಾಡೋಕೆ, ಡೆವಲಪ್ಮೆಂಟ್ ಮಾಡೋಕೆ. ಆದ್ರೆ ಎಲ್ಲ ಒಂದ್ ಕಡೆ 50% ಶಾಸಕರಿಗೆ ಸಂಬಳ ಜಾಸ್ತಿ ಮಾಡಿಬಿಟ್ರೆ ಶಾಸಕರು ಬಾಯಿ ಮುಚ್ಚುತ್ತಾರೆ ಅನ್ನುವಂತ ಲೆಕ್ಕಾಚಾರನ ಇದು. ನಿಕೇಶ್ ನೋಡಿ, ಇವತ್ತು ಎಷ್ಟೋ ಜನ ಕಾಂಗ್ರೆಸ್ ಶಾಸಕರೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕ್ಷೇತ್ರದಲ್ಲಿ ಅನುದಾನ ಸಿಕ್ಕಿಲ್ಲ ಅಂತೇಳಿ, ಅಷ್ಟೇ ಅಲ್ಲ ಇಲಾಖಾವಾರು ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಪಟ್ಟಿ ಸಮೇತವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ತೆರಳಿದ್ದು ನಾವು ಕೂಡ ವರದಿಯನ್ನ ಮಾಡಿದ್ವಿ. ಆದ್ರೆ ಈಗ 50% ಸಂಬಳವನ್ನ ಹೆಚ್ಚಳ ಮಾಡುವುದರ ಬಗ್ಗೆ ಒಂದಷ್ಟು ನಿರ್ಣಯವನ್ನ ತೆಗೆದುಕೊಂಡಿರೋದು ನಿಜಕ್ಕೂ ಕೂಡ ಸರಿನಾ ಅನ್ನುವ ಪ್ರಶ್ನೆಯನ್ನ ನಾವು ಮಾಡಬೇಕಾಗಿಲ್ಲ, ಸಾರ್ವಜನಿಕರು ಪ್ರಶ್ನೆ ಮಾಡಬೇಕಾಗಿಲ್ಲ, ಸರ್ಕಾರದ ಅಧೀನದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಗಿದೆ. ಇವತ್ತು ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದು ಇವತ್ತು ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ವಿ. ಗ್ಯಾರಂಟಿ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು, ಅಷ್ಟನ್ನು ಕೂಡ ಅನುಷ್ಠಾನಕ್ಕೆ ತರೋಲಿ ಅಂದ್ರೆ ಸಕ್ಸಸ್ ಆಗಿದೆ ರಾಜ್ಯ ಸರ್ಕಾರ ಅಂತ ಹೇಳಿದ್ರು. ಆದ್ರೆ ಅದನ್ನು ನಿಭಾಯಿಸೋದಕ್ಕೆ ಸರ್ಕಾರದ ಬಳಿ ಹಣ ಇದೆಯಾ ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗೆ ಹಣ ಸರಿದೂಗಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅದು ತುಂಬಾ ಕಷ್ಟಕರವಾಗ್ತಾ ಇದೆ. ಮುಂದಿನ ದಿನದಲ್ಲಿ ದಿವಾಳಿ ಆಗುವ ಹಂತಕ್ಕೂ ಕೂಡ ಹೋಗಬಹುದು ಅನ್ನುವ ಚರ್ಚೆಗಳನ್ನ ರಾಜಕೀಯ ಪಡಸಾಲೆಯಲ್ಲಿ ಕೆಲ ರಾಜಕೀಯ ವಿಶ್ಲೇಷಕರು ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಇವತ್ತು ನೋಡಿ,
ಒಂದು ಕಡೆ ಗ್ಯಾರಂಟಿಗೆ 6 ತಿಂಗಳಾಗಿದೆ ಹಣವನ್ನ ಬಿಡುಗಡೆ ಮಾಡಿ. ಇವತ್ತು ಎಷ್ಟೋ ಜನ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರಾಗಿರ್ಬೋದು, ಇವತ್ತು ಕೂಡ ವೈದ್ಯರು ಅಂದ್ರೆ ಆರೋಗ್ಯ ಸಿಬ್ಬಂದಿಗಳಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು, ಇವರೆಲ್ಲರೂ ಕೂಡ ಇಷ್ಟೆಲ್ಲ ಹೋರಾಟವನ್ನ ಮಾಡ್ತಾ ಇದ್ರು. ಅವರ ಸಂಬಳವನ್ನ ಹೆಚ್ಚಳ ಮಾಡಬೇಕು ಅಂತ ಯಾವತ್ತಿಗೂ ಕೂಡ ಇವರಿಗೆ ಅನ್ನಿಸ್ಲಿಲ್ವಾ ಅಂತೇಳಿ ಪ್ರಶ್ನೆಯನ್ನ ನಾವು ಮಾಡ್ತಾ ಇದೀವಿ. ನೋಡಿ, ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಿನ್ನೆ ನರ್ಸ್ಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಅವರನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾರೆ, ಕರೆಂಟ್ ಕಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡಬೇಕಾದ್ರೆ ಅವರನ್ನ ಕಳುಹಿಸುವಂತ ಪ್ರಯತ್ನವನ್ನ ಮಾಡ್ತಾರೆ, ಆ ಮೂಲಕ ಹತ್ತಿಕ್ಕುವಂತ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಸರಿಯಾಗಿ ಎಷ್ಟೋ ಜನ ಸರ್ಕಾರದ ಅಧೀನದಲ್ಲಿರುವಂತ ಡಿ ನೌಕರರಿಗೆ, ಅಂದ್ರೆ ಡಿ ಗ್ರೇಡ್ ಅಲ್ಲಿರುವಂತಹ ನೌಕರರಿಗೆ, ಗುತ್ತಿಗೆದಾರ ನೌಕರರಿಗೆ, ಇವ್ರಿಗೆ ಯಾರಿಗೂ ಕೂಡ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರುವಂತಹ ಎಷ್ಟೋ ಜನ ನೌಕರರಿಗೆ ಸರಿಯಾದಂತ ಸಂಬಳಗಳು ಸಿಗ್ತಾ ಇಲ್ಲ, ಸರಿಯಾದಂತ ಸಂಬಳ ವೇತನ ಯಾವುದು ಕೂಡ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ನಿರ್ಣಯ ತೆಗೆದುಕೊಂಡಿರೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಈ ಹಿಂದೆ ನಾವು ಕೂಡ ಗಮನಿಸಿದ್ವಿ, ಎಷ್ಟೋ ಜನ ಶಾಸಕರು ತಮ್ಮ ಸಂಬಳವನ್ನ ಕೆಲವರಿಗೆ ದಾನವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಎಷ್ಟೋ ಜನ ತಮ್ಮ ತಿಂಗಳ ಸಂಬಳವನ್ನ ತೆಗೆದುಕೊಳ್ಳದೆ ಸರ್ಕಾರದ ಬೊಕ್ಕಸಕ್ಕೆ ಅದನ್ನ ವಾಪಸ್ ಕೊಡುವಂತ ಕೆಲಸವನ್ನ ಕೂಡ ಮಾಡಿದನ್ನ ಸಾಕಷ್ಟು ಗಮನಿಸಿದೀವಿ. ಆದ್ರೆ ಈಗ 50% ಹೆಚ್ಚಳಕ್ಕೆ ನಿರ್ಣಯ ತೆಗೆದುಕೊಂಡಿರೋದು ನಿಜಕ್ಕೂ ಕೂಡ ಸರಿ ಅಲ್ಲ ಅನ್ನುವ ಚರ್ಚೆಗಳು ಶುರುವಾಗಿದೆ. ನಿಕೇಶ್, ನಾಗೇಂದ್ರ ಬಾಬು ಹಾಗೆ ಹೋಲ್ಡ್ ಅಲ್ಲಿ, ಈಗ ಚಿಕ್ಕ ಬ್ರೇಕಿನ ಸಮಯ, ಬ್ರೇಕ್ ಮುಗಿಸಿ ವೆಲ್ಕಮ್ ಬ್ಯಾಕ್. ಈಗಾಗಲೇ ಗಮನಿಸ್ತಾ ಇದ್ವಿ, ಶಾಸಕರಿಗೆ ಗುಡ್ ನ್ಯೂಸ್. ಒಂದ್ ಕಡೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸ್ಟಾಫ್ ನರ್ಸ್ಗಳು ಅವರೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಒದ್ದಾಡ್ತಿದ್ದಾರೆ. ಇನ್ನೊಂದ್ ಕಡೆ ಗ್ಯಾರಂಟಿ ಬಾಯ್ ಬಡ್ಕೊಳ್ತಿದ್ದಾರೆ. ಎಲ್ಲಿದೆ ನಿಮ್ ಗ್ಯಾರಂಟಿ? 3 ತಿಂಗಳಾಯ್ತು, ಹಣ ಬರಲಿಲ್ಲ ಅಂತ. ಆದ್ರೆ ಏಕಾಏಕಿ ಶಾಸಕರಿಗೆ 50% ನಷ್ಟು ಸಂಬಳ ಹೈಕ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಅಭಿವೃದ್ಧಿ ಕಾರ್ಯ ಅಂತೆಲ್ಲ ಹೇಳ್ಕೊಂಡು ಅನುದಾನ ಕೊಡ್ತಾರಲ್ಲ, ಗುತ್ತಿಗೆದಾರದ ಅವರದಿಷ್ಟು ಕಮಿಷನ್, ಅದು 40%, 50%, 60%. ಅವನಿಗೆ ಅಲ್ಲಿ ಉಳಿತಾ ಇಲ್ಲ. ಇನ್ನು ಅಭಿವೃದ್ಧಿ ಹೇಗ್ ಮಾಡೋಕ್ಕಾಗತ್ತೆ? ಈಗ ನೋಡಿ, ಒಬ್ಬೊಬ್ರು ಸಂಬಳ 40,000, ಕ್ಷೇತ್ರ ಭತ್ಯೆ 60,000, ಪೋಸ್ಟಲ್ 5,000, ಸಹಾಯಕ ಭತ್ಯೆ 20,000, ಫೋನ್ ಬಿಲ್ 20,000. ಆ ಫೋನ್ ಬಿಲ್ ಕಟ್ತಿರೋ ಇಲ್ವೋ ಗೊತ್ತಿಲ್ಲ, ಅದು ಕೆಲವೊಂದ್ಸತಿ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೆ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಆಗು ಕೂಡ ಇರುತ್ತೆ. ಇನ್ನು 1,40,000 ರೂಪಾಯಿ ಬಂತಲ್ಲ ಲಾಟ್ರಿ ಇವರಿಗೆ. ಹೊಡಿದೆ ಬಡಿದೆ ಲಾಟ್ರಿ ನೋಡಿ. ಐಷಾರಾಮಿ ಕಾರು, ಡೀಸೆಲು, ಪೆಟ್ರೋಲು. ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನುವಂತೆ ಕರ್ನಾಟಕದ ಶಾಸಕರಿಗೆ ಗುಡ್ ನ್ಯೂಸ್. ಇದು 50% ನಷ್ಟು ಹೆಚ್ಚಳ ಆಗ್ತಾ ಇದೆ ಸಂಬಳ. ಆಶಾ ಕಾರ್ಯಕರ್ತೆಯರಿಗಿಲ್ಲ ದುಡ್ಡು, ಗುತ್ತಿಗೆ ಪಡ್ಕೊಂಡಿರುವಂತ ನೌಕರರಿಗಿಲ್ಲ. ಅಲ್ಲಿ ಕೆಪಿಎಸ್ಎಲ್ ಒದಾಡ್ತಿದ್ದಾರೆ. ಅವ್ರದ್ದೊಂದು ಕನ್ನಡ ನೆಟ್ಟಿಗೆ ಮಾಡೋಕಂತ ಯೋಗ್ಯತೆ ಇಲ್ಲ. ಇಲ್ಲಿ ಕೆಲಸ ಮಾಡದೇ ಇರುವಂತ ಇಂಥ ಶಾಸಕರಿಗೆ 50% ಹೆಚ್ಚಳ. ಇದು ಕರ್ನಾಟಕದ ಶಾಸಕರಿಗೆ ಗುಡ್ ನ್ಯೂಸ್. ಶಾಸಕರ ಸಂಬಳ ಹೆಚ್ಚಳಕ್ಕೆ ಈಗ ನಿರ್ಣಯ. ಇದು ಕರ್ನಾಟಕ ಶಾಸಕರಿಗೆ ಗುಡ್ ನ್ಯೂಸ್. ಶಾಸಕರ ಸಂಬಳ ಹೆಚ್ಚಳಕ್ಕೆ ನಿರ್ಣಯ, 50% ಸಂಬಳ ಹೆಚ್ಚಳಕ್ಕೆ ನಿರ್ಣಯ. ಕಲಾಪ ಸಲಹಾ ಸಮಿತಿಯಲ್ಲಿ ಈ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಫ್ರೀ ದುಡ್ಡು, ಫ್ರೀ ಪೆಟ್ರೋಲ್, ಫ್ರೀ ಡೀಸೆಲ್, ಒಳ್ಳೆ ಐಷಾರಾಮಿ ಕಾರು, ಐಷಾರಾಮಿ ಬಂಗ್ಲೆ, ಇಷ್ಟೆಲ್ಲ ಇದ್ದು ಕೆಲವೊಂದಿಷ್ಟು ರಾಜಕಾರಣಿಗಳು ಅವರವರ ಪ್ರದೇಶದಲ್ಲೇ, ಅವರವರ ಕ್ಷೇತ್ರದಲ್ಲೇ ಏನ್ ವರ್ಕ್ ಮಾಡ್ತಾರೋ ಅವರಿಗೆ ಗೊತ್ತಿಲ್ಲ. ಆದ್ರೆ ಈಗ ಸಂಬಳ ಮಾತ್ರ ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಹೇಳೋರಿಲ್ವಾ ಎನ್ನುವಂತ ಪ್ರಶ್ನೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಕೆಲವೊಂದಿಷ್ಟು ಶಾಸಕರಿಗೆ ತಮ್ಮ ಕ್ಷೇತ್ರ ಯಾವ್ದಂತಾನೆ ಗೊತ್ತಿಲ್ಲ, ಅಲ್ಲಿ ಕುಂದುಕೊರತೆಯನ್ನ ನೆನಪಾಗ್ತಾನೆ ಇಲ್ಲ. ಜನ ಹೇಳಿದ್ರು ಕೂಡ ಅವರು ಗೋಜಿಗೂ ತಗೊಳ್ಳಲ್ಲ. ಆದ್ರೆ ಸಂಬಳ ಮಾತ್ರ 50% ಹೆಚ್ಚಳ. ಯಾರನ್ನ ಕೇಳಿ ಮಾಡ್ತಾರೆ? ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡು ಹೀಗೆಲ್ಲ ಉಪಯೋಗ ಆಗುತ್ತಾ ಅಂತ? ಖಂಡಿತ ನಿಕೇಶ್, ಈ ತರದ ಒಂದಷ್ಟು ಪ್ರಶ್ನೆಗಳು ಸದ್ಯ ಉದ್ಭವಿಸ್ತವೆ. ಯಾಕಂದ್ರೆ ಶಾಸಕರು ಸಂಬಳವನ್ನ ಹೆಚ್ಚು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಬಹಳ ಒಂದಷ್ಟು ಚರ್ಚೆಯಾರ್ಹವಾದಂತ ವಿಷಯನ. ಯಾಕಂದ್ರೆ ಇಡೀ ದೇಶದಲ್ಲಿ ಹೆಚ್ಚಿನ ಸಂಬಳವನ್ನ ಪಡಿತಕ್ಕಂತ ಶಾಸಕರು ಇರತಕ್ಕಂಥದ್ದು ಕರ್ನಾಟಕದಲ್ಲಿ. ಅದ್ರ ಜೊತೆಗೆ ಈಗಾಗಲೇ ಅವ್ರಿಗೆ ಸಂಬಳ ಕೂಡ ಹೆಚ್ಚಾಗಿದೆ. ಇದರ ನಡುವೆ ಮತ್ತೆ 50% ಸಂಬಳವನ್ನ ಹೆಚ್ಚು ಮಾಡ್ಕೊಳಕ್ ಹೊರಟಿದ್ದಾರೆ ಅನ್ನೋದು ಬಹಳ ಚರ್ಚೆ ಆಗ್ತಕ್ಕಂಥ